ರೈತ ಬಂದವರೇ ಜಾಣರಾಗಿ ಈ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಅಷ್ಟು ಅನುಭವಿಸ್ಬೇಕಾಗ್ಬೋದು. ಹೌದು ರೈತ ಬಂದವರೇ, ಈ ವಿಷಯದಲ್ಲಿ ಉದಾಸೀನ ಮಾಡಿದ್ರೆ ಸ್ವಲ್ಪ ನಷ್ಟ ಅನುಭವಿಸುವಕಾದ ಸಂದರ್ಭ ಬರ್ಬೋದು. ಬಲ್ಲ ಮೂಲಗಳ ಪ್ರಕಾರ ಈ ವರ್ಷ ಮಳೆಯ ಅಭಾವ ಕಾಣಿಸ್ಕೊಂಡಿದೆ. ಹಾಗಾಗಿ ಕಡ್ಡಾಯವಾಗಿ ನೀವು ಈ ಕೆಲಸ ಮಾಡಲೇಬೇಕು. ಈ ಬಾರಿ ಮಳೆಯ ಅಭಾವ ಇರುವುದರಿಂದ ಕಡ್ಡಾಯವಾಗಿ ನೀವು ಕೆಲಸ ಮಾಡಿದ್ರೆ ನೀವು ಜಾಣರಾಗ್ತೀರಿ. ಏನಂತ ಕೇಳ್ತಾ ಇದ್ದೀರಾ? ಬನ್ನಿ ಹೇಳ್ತೀನಿ. PMFBY ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕೇಂದ್ರ ಸರ್ಕಾರದ ಯೋಜನೆ. ನಿಮ್ಮ ಸುರಕ್ಷತೆಗಾಗಿಯೇ, ನಿಮ್ಮ ನಷ್ಟವನ್ನು ತಪ್ಪಿಸ್ಲಿಕ್ಕಾಗಿಯೇ ಈ ಯೋಜನೆ ಬಂದಿದೆ. ದಯಮಾಡಿ ಯಾರೆಲ್ಲ ರೈತರು ಮಳೆಯಾಶ್ರಿತಾಗ ನಂಬಿಕೊಂಡು ಮಳೆಯಾಶ್ರಿತ ಬೆಳೆಗಳನ್ನು ಹಾಕ್ತಿರಿ, ಅವರೆಲ್ಲ ಈ ಕೆಲಸ, ಈ ವಿಮೆ ಮಾಡಿಸ್ಲೇಬೇಕು. ಮಾಡಿಸಿಲ್ಲ ಅಂದರೆ ಏನಾಗ್ಬೋದು? ಮಾಡಿಸಿಲ್ಲ ಅಂದರೆ ರೈತರೆ, ನೀವು ಒಂದಷ್ಟು ಖರ್ಚು ಮಾಡಿ ಮಳೆಯನ್ನು ನಂಬಿಕೊಂಡು ಬೆಳೆನ ಹಾಕಿರ್ತೀರಿ. ರಾಗಿ ಮತ್ತು ಜೋಳ ಮತ್ತು ಇತ್ಯಾದಿ ಪದಾರ್ಥಗಳನ್ನು ಹಾಕಿರ್ತೀರಿ. ಒಂದು ವೇಳೆ ಮಳೆ ಬಾರದೆ ಅಥವಾ ಪ್ರಕೃತಿ ವಿಕೋಪಕ್ಕೆ ಬೆಳೆ ಹಾನಿಯಾದರೆ ಇದಕ್ಕೆ ಸುರಕ್ಷತೆಯಾಗಿ ನಿಮಗೆ ಕೇಂದ್ರ ಸರ್ಕಾರ ವಿಮೆಯ ಯೋಜನೆಯನ್ನು ಕೊಟ್ಟಿದೆ. ದಯಮಾಡಿ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ಕೇಳ್ಬೋದು ನೀವು ಈ ಬೆಳೆ ವಿಮೆಗೆ ಪ್ರೀಮಿಯಂ ಎಷ್ಟು ಬರುತ್ತೆ ಎಕರೆಗೆ ಅಂತೇಳಿ. ಬನ್ನಿ ತೋರಿಸ್ತೇನೆ ನಿಮಗೆ. ನೀವು ನಿಮ್ಮ ಮೊಬೈಲಲ್ಲಿ ಸಿಂಪಲ್ ಆಗಿ ಚೆಕ್ ಮಾಡೋದನ್ನು ಹೇಳ್ಕೊಡ್ತೇನೆ. ಸಿಂಪಲ್ ಆಗಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲನ್ನು ತಗೊಳ್ಳಿ, ಅದರಲ್ಲಿ ಗೂಗಲಲ್ಲಿ ಸರ್ಚಲ್ಲಿ ಟೈಪ್ ಮಾಡಿ ಸಂರಕ್ಷಣೆ ಅಂತ. ಸಂರಕ್ಷಣೆ ಪೋರ್ಟಲ್ನ ಓಪನ್ ಮಾಡಿ. ಇದರಲ್ಲಿ ಈ ಥರ ವೆಬ್ಸೈಟ್ ಕಾಣುತ್ತೆ. ನೀವು ಅದನ್ನು ಓಪನ್ ಮಾಡಿದ್ರೆ ಈ ಸಂರಕ್ಷಣೆ ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿ ಗೋ ಅಂತೇಳಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜು ಓಪನ್ ಆಗುತ್ತೆ. ಇದರಲ್ಲಿ ಕೆಳಗಡೆ ಇದೆ ನೋಡಿ, ಫಾರ್ಮರ್ಸ್ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತೇಳಿ ಇದೆ. ಸೊ ಇದರಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ. ನೀವು ಯಾವ ಡಿಸ್ಟಿಕಲ್ಲಿ ಇದ್ದೀರಾ ಆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ. ನಾನು ಬೆಂಗಳೂರು ರೂರಲ್ ಅಂತ ಹೊಂದ್ಕೊತೇನೆ. ನೆಕ್ಸ್ಟು ತಾಲೂಕು, ಈ ಕಡೆ ಬಂದರೆ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ತಾಲೂಕನ್ನು ಸೆಲೆಕ್ಟ್ ಮಾಡಿ. ನಾನು ನೆಲಮಂಗಲ ತಗೊತೇನೆ. ನೆಕ್ಸ್ಟ್ ಹೋಬ್ಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹೋಬ್ಳಿ ಸೆಲೆಕ್ಟ್ ಮಾಡಿದ್ರೆ ಇದರಲ್ಲಿ ನಿಮ್ಮದು ಯಾವ ಹೋಬ್ಳಿ ಇರುತ್ತೆ. ನಾನು ತ್ಯಾಮಗೊಂಡ್ಲು 2 ಅನ್ನು ತಗೊತಾ ಇದ್ದೀನಿ. ನೆಕ್ಸ್ಟು ಈ ವಿಲೇಜ್ ಕೇಳುತ್ತೆ. ವಿಲೇಜಲ್ಲಿ ನೀವು, ನಾನು ಹಸಿರುವಳ್ಳಿಯನ್ನು ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟು ಇದರಲ್ಲಿ ಕ್ರಾಪ್, ನಿಮ್ಮದು ಬೆಳೆ ಯಾವುದು, ಇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸುಮಾರು ಬೆಳೆಗಳು ಕಾಣ್ತವೆ. ಇದರಲ್ಲಿ ಯಾವುದು ನಾವು ಮಾಡಿಸ್ಬೇಕಾಗತ್ತೆ ಅಂತ ಒಂದು ಬೆಳೆ, ಯಾವ ಬೆಳೆಯನ್ನು ನೀವು ಯಾವ ಬೆಳೆಗೆ ವಿಮೆ ಮಾಡಿಸ್ತೀರಾ. ಮಳೆ ಆಶ್ರಿತ ರೈನ್ ಫೀಡ್, ನಾನು ರಾಗಿಯನ್ನು ಸೆಲೆಕ್ಟ್ ಮಾಡ್ತೇನೆ. ಒಂದೊಂದು ಬೆಳೆಗೆ ಒಂದೊಂದು ಪ್ರೀಮಿಯಂ ಇರುತ್ತೆ. ನಾನು ರಾಗಿಯನ್ನು ಸೆಲೆಕ್ಟ್ ಮಾಡಿದ್ದೇನೆ, ಮಳೆಯಾಶ್ರಿತ ರಾಗಿ. ಇಲ್ಲಿ ಏರಿಯಾ ಇನ್ ಎಕರೆ ಎಷ್ಟಿದೆ ಅಂತ ಕೇಳುತ್ತೆ. ನಾನು ಸುಮ್ಮನೆ ಕ್ಯಾಲ್ಕುಲೇಷನ್ಗೆ 1 ಎಕರೆಯನ್ನು ಕೊಡ್ತೇನೆ. ಆಮೇಲೆ ಇಲ್ಲಿ ಈ ಕಡೆ ರೈಟ್ ಸೈಡ್ಗೆ ಬಂದರೆ ಇಲ್ಲಿ ಗುಂಟ ಕೇಳುತ್ತೆ. ನಾನು ಇಲ್ಲಿ ಗುಂಟ 0 ಹಾಕಿರ್ತೇನೆ. ನಿಮ್ದಿದ್ರೆ ನೀವು ಸೇರಿಸ್ಬೋದು, ಅದಕ್ಕೂ ಸೇರಿಸಿ ವಿಮೆ ಮಾಡಿಸ್ತೀವಿ ಅಂತ ಹೇಳಿದ್ರೆ. ಬೆಳೆ ಎಷ್ಟಕ್ಕೆ ನೀವು ಕ್ರಾಪ್ ಶೋಯಿಂಗ್ ಮಾಡ್ತೀರಾ ಅದನ್ನು ಕೂಡ ಆದಷ್ಟು ಹಾಕಿ ನೀವು. ಸೊ ಅಷ್ಟು ಅದಾದಮೇಲೆ ಶೋ ಪ್ರೀಮಿಯಂ ಅಂತ ತೋರಿಸಿದ್ರೆ, ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಪ್ರೀಮಿಯಂ ಶೋ ಆಗುತ್ತೆ ನೋಡಿ. 1 ಎಕರೆ 0 ಗುಂಟೆಗೆ ಸಮ್ ಅಸೂಡ್ ಅಂದರೆ ನಿಮಗೆ ಬೆಳೆ ನಷ್ಟ ಆದರೆ ಸುಮಾರು 20,194 ರೂಪಾಯಿ ತನಕ ನಿಮಗೆ ಪರಿಹಾರ ಧನವಾಗಿ ಸಿಗುವ ಅವಕಾಶಗಳಿರ್ತವೆ. ಟೋಟಲಾಗಿ ಗ್ರಾಸ್ ಪ್ರೀಮಿಯಂ ಅಂದರೆ ಇದಕ್ಕೆ ಪ್ರೀಮಿಯಂ ಬರುವಂಥದ್ದು 1,413 ರೂಪಾಯಿ. ಇಷ್ಟೊಂದು ಅಮೌಂಟಾ? ಗಾಬರಿ ಆಗ್ಬಿಡಿ. ಇದರಲ್ಲಿ ಇದು ಇಷ್ಟು ಟೋಟಲ್ ಪ್ರೀಮಿಯಂ, ಗ್ರಾಸ್ ಪ್ರೀಮಿಯಂ ಆಗಿರುತ್ತೆ. ಇದಕ್ಕೆ ನಿಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾರೆ. ನಿಮಗೆ ರೈತರಿಗೆ ಸಪೋರ್ಟ್ ಮಾಡೋದಕ್ಕೆ. ಸೊ ಫಾರ್ಮರ್ ಕಟ್ಟಬೇಕಾಗಿರೋದು ಎಷ್ಟು ಅಂದರೆ 403 ರೂಪಾಯಿ 89 ಪೈಸೆಗಳು ಮಾತ್ರ. ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಸುಮಾರು 2.50% ನಿಮಗೆ ಶೇರನ್ನು ಕೊಡುತ್ತೆ. ಪ್ರೀಮಿಯಂ ಶೇರನ್ನು ಕೊಡುತ್ತೆ 504 ರೂಪಾಯಿ 0.86. ಹಾಗೆ ಸೆಂಟ್ರಲ್ ಗೌರ್ಮೆಂಟು ಕೂಡ ಸೇಮ್ ಅಷ್ಟೇ ಕಾಂಟ್ರಿಬ್ಯೂಷನ್ ಅನ್ನು ಮಾಡುತ್ತೆ, 504 ರೂಪಾಯಿ 0.86. ಇಷ್ಟು ಪ್ರೀಮಿಯಮ್ಮು ನಿಮಗೆ ವಿಮೆ ಮಾಡಿಸ್ಲಿಕ್ಕೆ, ನಿಮಗೆ ಬೆಂಬಲ ಕೊಡಲಿಕ್ಕೆ
ಪ್ರೋತ್ಸಾಹ ಧನ ಅಂತಾನೆ ತಿಳ್ಕೊಳ್ಳಿ. ಇಷ್ಟು ಸೆಂಟ್ರಲ್ ಗೌರ್ಮೆಂಟು ಮತ್ತೆ ಸ್ಟೇಟ್ ಗೌರ್ಮೆಂಟು ನಿಮಗೆ ಶೇರನ್ನ ಮಾಡುತ್ತೆ. ನೀವು ಕಟ್ಟಬೇಕಾಗಿರೋದು ಇಷ್ಟೇ, ₹403 .89 ಇಷ್ಟು ಮಾತ್ರ ನೀವು ಕಟ್ಟಬೇಕಾಗುತ್ತೆ. ಟೋಟಲ್ ಪ್ರೀಮಿಯಮ್ ₹1403 ಇರುತ್ತೆ. ಇದರಲ್ಲಿ ನೀವು ಇಷ್ಟು ಕಟ್ಟಿದ್ರೆ ಸಾಕು. ಇನ್ನು ಅಷ್ಟೇ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ನಿಮಗೆ ಆ, ಬೆಂಬಲವನ್ನ ಸೂಚಿಸಲಿಕ್ಕೆ, ಪ್ರೋತ್ಸಾಹ ಮಾಡಲಿಕ್ಕೆ, ವಿಮೆಯ ಮಾಡಿಸ್ಕೊಳ್ಳಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ನಿಮಗೆ ಪ್ರೋತ್ಸಾಹ ಧನವಾಗಿ ಆ ಪ್ರೀಮಿಯಂ ಮೂಲಕ ಕಟ್ತಾರೆ. ಸೊ ನೀವು ಹೆದರಬೇಕಾಗಿಲ್ಲ. ಈ ಕೂಡಲೇ ನೀವು ನಿಮ್ಮ ಮಳೆಯಾಶ್ರಿತ ಬೆಳೆಗೆ ಈ ವಿಮೆಯನ್ನ ಕಡ್ಡಾಯವಾಗಿ ಮಾಡಿಸಿ. ಕೇವಲ ಈಗ ₹403 ಮಖ ನೋಡಿ ಅಥವಾ ಬೇರೆ ಏನು ಬೇಡ ಅಂತೇಳಿ ಉದಾಸೀನ ಮಾಡಿದ್ರೆ ನೆಕ್ಸ್ಟ್ ಮುಂದೆ ಆಗುವಂತ ನಷ್ಟಕ್ಕೆ ನೀವೇ ಹೊಣೆಗಾರ ಆಗಿರ್ತೀರಿ ಬಿಟ್ರೆ ಆ, ಬೇರೆ ಯಾರು ಬಂದು ನಿಮಗೆ ಆ, ಬೆಂಬಲವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಬೆಳೆ ವಿಮೆಯನ್ನ ನಾನು ಮಾಡಿಸ್ತಾ ಇದ್ದೇನೆ. ಎಲ್ಲಿ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅಂತ ಕೇಳಿದ್ರೆ ಆ, ಸಾಮಾನ್ಯವಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗಳಲ್ಲಿ ಅಥವಾ ಗ್ರಾಮನ್ನು CSC ಕೇಂದ್ರಗಳಲ್ಲಿ ಕೂಡ ಮಾಡ್ತಾರೆ. ಹಾಗೆ ಆ, ಆ, ನಿಮ್ಗೆ ತಿಳಿದಿರೋ ಹಾಗೆ ಆ, ಕರ್ನಾಟಕದಾದ್ಯಂತ ಕೆಲಸ ಮಾಡ್ತಿರುವಂತಹ CSC ಕೇಂದ್ರಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ SKDRDP CSC ಸೆಂಟರ್ಗಳು ಕೂಡ ಆ, ಮಾಡಿಕೊಡ್ತವೆ. ಇವರಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘದ CSC ಕೇಂದ್ರಗಳಲ್ಲಿ ನಿಮ್ಮ ಪ್ರೀಮಿಯಂ ಏನಿರುತ್ತೆ ₹403.89 ಇಷ್ಟನ್ನು ಮಾತ್ರ ಅವರು ನಿಮ್ಮ ಹತ್ರ ಫೀಸ್ ಇದು ಪ್ರೀಮಿಯಂ ಅಂತೇಳಿ ತಗೊಂತಾರೆ. ಎಕ್ಸ್ಟ್ರಾ ಯಾವುದೇ ನಿಮಗೆ ಸರ್ಚಾರ್ಜ್ ಅಂತೇಳಿ ಯಾವುದು ಹಾಕೋದಿಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಸೊ ಹಾಗಾಗಿ ನಿಮ್ಮ ಹತ್ತಿರದ ಗ್ರಾಮವನ್ನು ಬ್ಯಾಂಕ್ ಅಥವಾ CSC ಕೇಂದ್ರಗಳು ಅಥವಾ ಸ್ಪೆಷಲ್ ಆಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ CSC ಕೇಂದ್ರಗಳನ್ನ ಭೇಟಿ ಮಾಡಿ. ಅಲ್ಲಿನ ಆಪರೇಟರ್ಗಳನ್ನ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಸಂಘದ ಎಲ್ಲ ಸಂಘದಲ್ಲೂ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಕಾಲ್ ಮಾಡ್ಕೊಂಡು ಹೋಗಿ ಸಂಬಂಧಪಟ್ಟ ದಾಖಲಾತಿಗಳು, ಆಧಾರ್ ಕಾರ್ಡ್, RTC, ಬ್ಯಾಂಕ್ ಪಾಸ್ಬುಕ್, ಹಾಗೆ ಆಧಾರ್ ಲಿಂಕ್ ಇರುವಂತ ಮೊಬೈಲ್ ನಂಬರನ್ನ ತಗೊಂಡೋಗಿ ನಿಮ್ಮ ವಿಮೆಯನ್ನ ಮಾಡಿಸ್ಕೊಳ್ಳಿ. ಅಲ್ಲೇ ನಿಮ್ಗೆ ರಸೀದಿಯನ್ನ ಕೊಡ್ತಾರೆ. ರಸೀದಿಯನ್ನ ಪಡೆದು ಕಡ್ಡಾಯವಾಗಿ ಅದನ್ನ ಜೋಪಾನವಾಗಿ ಮಡಿಕೊಳ್ಳಿ. ಮುಂದೆ ನಿಮ್ಮ ಬೆಳೆ ನಷ್ಟ ಆದಂತ ಸಂದರ್ಭದಲ್ಲಿ ಕ್ಲೈಮ್ ರೈಸ್ ಮಾಡಲಿಕ್ಕೆ ಅವೆಲ್ಲ ದಾಟಬೇಡಿ. ಮುಂದೆ ಆಗುವ ನಷ್ಟಕ್ಕೆ ನೀವೇ ಹೊಣೆಗಾರರಾಗ್ತೀರಿ. ಹಾಗಾಗಿ ನೀವು ವಿಮೆ ಮಾಡಿಸ್ಲಿ ಅಂತಾನೆ ಕೇಂದ್ರ ಸರ್ಕಾರವು ನಿಮಗೆ ಪ್ರೋತ್ಸಾಹ ಧನವಾಗಿ ಪ್ರೀಮಿಯಂ ಶೇರನ್ನ ಅವರು ಸರ್ಕಾರವು ಕೂಡ ಭರಿಸ್ತದೆ. ಹಾಗಾಗಿ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಈ ಕೂಡಲೇ ನಾನು ಆಗ್ಲೇ ತಿಳಿಸಿದಂತ ಕೇಂದ್ರಗಳಿಗೆ ಭೇಟಿ ಮಾಡಿ ಬೆಳೆ ವಿಮೆನ ಮಾಡಿಸಿ. ಈ ವಿಮೆ ಮಾಡಿಸ್ಲಿಕ್ಕೆ ಕಟ್ ಆಫ್ ಡೇಟ್ ಅಂತೇಳಿ ಕೊನೆಯ ದಿನಾಂಕವನ್ನ ನಿಗದಿ ಮಾಡಿರ್ತಾರೆ. ಯಾವ ಬೆಳೆಗೆ ಯಾವ ದಿನಾಂಕ, ಕೊನೆಯ ದಿನಾಂಕ ಅಂತೇಳಿ ನಾನು ಕಂಪ್ಲೀಟ್ ಲಿಸ್ಟ್ ಅನ್ನ ಕೊಡ್ತೀನಿ. ಕೃಷಿ ಇಲಾಖೆಯಿಂದ ಬಂದಂತ ಒಂದು ಡೇಟ್ ಅನ್ನ ಫಾರ್ಮೇಟ್ ಅನ್ನ ಇಲ್ಲಿ ಕೊಟ್ಟಿರ್ತಾನೆ. ಇಲ್ಲಿ ನೋಡ್ಕೋಬಹುದು ನೀವು. ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಕೊನೆಯ ದಿನಾಂಕದೊಳಗೇನೆ ಮಾಡಿಸ್ಕೊಳ್ಳಿ. ಈಗಲೇ ಮಾಡಿಸ್ಕೊಳ್ಳಿ. ಲಾಸ್ಟ್ ಡೇಟ್ ಇನ್ನೂ ಇದೆ ಅಂತೇಳಿ ನೀವು ತಡ ಮಾಡಕ್ ಕೂತ್ರೆ ಕೊನೆಯ ದಿನಗಳಲ್ಲಿ ಸರ್ವರ್ ಲೋಡ್ ಆಗ್ಬೋದು. ಹೆಚ್ಚು ಜಾಮ್ ಆಗಿರೋದ್ರಿಂದ ಸರ್ವರ್ ಇಶ್ಯೂ ಇರ್ತದೆ. ಬೆಳೆ ವಿಮೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಅದು ಡೇಟ್ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ತೀರಾ ಕಡಿಮೆ ಇರ್ತದೆ. ಸೊ ಹಾಗಾಗಿ ನೀವು ದಿನಾಂಕ ಈಗಲೇ ನೀವು ಈ ಕೂಡಲೇ ನೀವು ವಿಮೆ ಮಾಡಿಸಿ. ಕೊನೆಯ ದಿನಾಂಕದವರೆಗೂ ಕಾಯಬೇಡಿ. ಕೊನೆಯ ದಿನಾಂಕದಲ್ಲಿ ಸರ್ವರ್ ಸಮಸ್ಯೆಗಳು ಹೆಚ್ಚಾಗುವ ಕಾರಣದಿಂದ ವಿಮೆ ಆಗದೇನೆ ಇರುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಜವಾನ್, ಜೈ ಕಿಸಾನ್. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.